ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಒನ್ಸ್ ಅಗೇನ್. ಸೊ ಸ್ನೇಹಿತರೆ, ಈಗೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಪಾಸ್ ಯಾವ ರೀತಿ ಆಗಬೇಕು, ಇದು ಪಾಸಿಂಗ್ ಪ್ಯಾಕೇಜ್ ಆಗಿರ್ತದೆ. ಜಸ್ಟ್ 2 ಚಾಪ್ಟರ್ಸನ್ನು ಮಾಡಿದ್ರೆ ನೀವು 100% ಸ್ಟ್ಯಾಟಿಸ್ಟಿಕ್ಸ್ ಪಾಸ್ ಆಗ್ತೀರಿ. ಮೊದಲನೇ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ಆಮೇಲೆ ಎರಡನೇ ಚಾಪ್ಟರ್ ಯಾವುದಪ್ಪ ಅಂದರೆ ಟೈಮ್ ಸೀರೀಸ್ ಇಂಡೆಕ್ಸ್ ನಂಬರ್ಸ್. ಈ ಎರಡೂ ಚಾಪ್ಟರ್ಗಳನ್ನು ಮಾಡಿದ್ರೂ 100% ನಿಮಗೆ ಮಾರ್ಕ್ಸ್ ಕವರ್ ಆಗ್ತದೆ. 10 ಮಾರ್ಕ್ಸಿನ 2 ಕ್ವಶನ್ಸ್, 5 ಮಾರ್ಕ್ಸಿನ 1 ಕ್ವಶನ್, ಆಮೇಲೆ 5 ಮಾರ್ಕ್ಸ್ದು 2 ಕ್ವಶನ್ಸ್. 5 ಮಾರ್ಕ್ಸ್ದು 2 ಕ್ವಶನ್ ಯಾವುವು, 10 ಮಾರ್ಕ್ಸ್ದು 2 ಕ್ವಶನ್ ಯಾವುವು, ಫಿಕ್ಸ್ಡ್ ಕ್ವಶನ್ ಯಾವ್ಯಾವು, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದೀನಿ. ಸೊ ಅದನ್ನು ಇವತ್ತಿನ ಕ್ಲಾಸ್ನಲ್ಲಿ ಮಾಡುವ. ಸೊ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ದಯಮಾಡಿ ನೋಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಈಗ ಮೊದಲನೇ ಚಾಪ್ಟರ್ ಅದ ರೀ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ. ಫಸ್ಟ್ ಚಾಪ್ಟರ್ ಇಸ್ ಕಾಲ್ಡ್ ಆಸ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ರೈಟ್? ಫ್ರಮ್ ದ್ಯಾಟ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ವಿ ಹ್ಯಾವ್ 1 10 ಮಾರ್ಕ್ ಕ್ವಶನ್. 10 ಮಾರ್ಕಿನ ಒಂದು ಕ್ವಶನ್ ಬರ್ತದೆ. ಆ ಕ್ವಶನ್ ಯೂಶ್ವಲಿ ಯಾವುದಾಗಿರ್ತದಪ್ಪ ಅಂದರೆ, ಸೊ 10 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ GRR ಆ್ಯಂಡ್ NRR ಅಂತ ಕರಿತೀವಿ. ಅಂದರೆ ಗ್ರಾಸ್ ರೀಪ್ರೊಡಕ್ಷನ್ ರೇಟ್ ಮತ್ತೊಂದು ನೆಟ್ ರೀಪ್ರೊಡಕ್ಷನ್ ರೇಟ್. ಇದು ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂತಹ ಕ್ವಶನ್. ಇದನ್ನು ಆಲ್ರೆಡಿ ಈ GRR ಮತ್ತು NRR ಕ್ಯಾಲ್ಕುಲೇಷನ್ ಮೇಲೆ ಆಲ್ರೆಡಿ ಒಂದು ವಿಡಿಯೋನ ಕೂಡ ನಾನು ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೀವು ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ನಿಮಗೆ ಸಿಗ್ತದೆ, ಅಥವಾ ಈ ವಿಡಿಯೋ ಕೆಳಗಡೆ ಜಸ್ಟ್ ಇರ್ತದೆ ನೋಡ್ರಿ. ಓಕೆ, ನಮ್ಮ ಚಾನಲ್ನಲ್ಲಿ ರೀಸೆಂಟ್ ವೀಡಿಯೋಸ್ಗಳಲ್ಲಿ ಈ ಕ್ಯಾಲ್ಕುಲೇಷನ್ ಆಫ್ GRR ಮತ್ತು NRR ನಾವು ಅಪ್ಲೋಡ್ ಮಾಡಿದ್ದೀವಿ. GRR NRR ಇದು ಬರಬಹುದು, ಅಥವಾ ಇದಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲಿ ಯಾವುದಪ್ಪ ಅಂದರೆ STDR ಅಂತ ಕರಿತೀವಿ, ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್. ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್, ಲೊಕ್ಯಾಲಿಟಿ A ಲೊಕ್ಯಾಲಿಟಿ B ಅಂತೇಳಿ 2 ಏರಿಯಾಗಳನ್ನು ಕೊಡ್ತಾರೆ. ಆ ರೀತಿ 10 ಮಾರ್ಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ಒಂದೇ ಲೊಕ್ಯಾಲಿಟಿ ಕೊಡ್ತಾರೆ, ಅದು 5 ಮಾರ್ಕ್ಸ್ಗೆ ಮಾಡಬಹುದು. ಆಮೇಲೆ ಮತ್ತೊಂದು TFR ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್. ಸೊ ಟೋಟಲ್ ಫರ್ಟಿಲಿಟಿ ರೇಟ್ ಈ ಕ್ವಶನ್ಗಳೇ ಎಕ್ಸಾಮ್ಗೆ ಬರೋದು. ಹಾಗಾಗಿ ಇವುಗಳನ್ನು ಪರ್ಫೆಕ್ಟ್ ಮಾಡಿರಿ, ಮತ್ತು ವೆರಿ ಈಸಿ ರೀ, ಏನು ಡಿಫಿಕಲ್ಟ್ ಅಂತಲ್ಲ, ಈಸಿ ಇರುವಂತಹ ಕ್ವಶನ್ಗಳನ್ನು ನಾನು ಮಾಡ್ತಾ ಇದ್ದೀನಿ ಇಲ್ಲಿ. GRR ಗ್ರಾಸ್ ರಿಪ್ರೊಡಕ್ಷನ್ ರೇಟ್, ನೆಟ್ ರಿಪ್ರೊಡಕ್ಷನ್ ರೇಟ್, ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಮತ್ತು ಟೋಟಲ್ ಫರ್ಟಿಲಿಟಿ ರೇಟ್. ಈ 3 ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ 100% 10 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗ್ತದೆ. ಇದು ಒಂದು ಕ್ವಶನ್ ಆಗ್ತದೆ. ಇನ್ನು ಎರಡನೇ ಕ್ವಶನ್ 10 ಮಾರ್ಕ್ಸ್ಗೆ ಎಲ್ಲಿಂದ ಬರ್ತದಪ್ಪ ಅಂದರೆ ಇಂಡೆಕ್ಸ್ ನಂಬರ್. 3 10 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವೆ, 2 ಸಾಲ್ವ್ ಮಾಡ್ಬೇಕ್ರಿ. ಸೊ ಎರಡನೇ 10 ಮಾರ್ಕ್ ಕ್ವಶನ್ ಎಲ್ಲಿ ಬರ್ತದೆ, ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ನಂಬರಲ್ಲಿ ನೀವು ಯಾವ್ಯಾವ ಮಾಡಬೇಕಪ್ಪ ಅಂದರೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ಅದಕ್ಕೆಲ್ಲ ಫಾರ್ಮುಲಾ ಕೂಡ ಅದಾವೆ. ಫಿಶರ್ಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನದ, ಫಾರ್ಮುಲಾ ಕೂಡ ನಾನು ಬರೀತೀನಿ ಇಲ್ಲಿ. ಸಮೇಷನ್ P1 Q0 ರೂಟ್ ಆಫ್ ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಇಂಟು 100. ಸೊ ಇದು ಒಂದು ಫಾರ್ಮುಲಾ, ಯಾವುದು P(F) ಅಂತ ಕರಿತೀವಿ. ಅಂದರೆ ಫಿಶರ್ಸ್ ಇಂಡೆಕ್ಸ್ ನಂಬರನ್ನು ಫೈಂಡ್ ಮಾಡಲಿಕ್ಕೆ, ಫಿಶರ್ಸ್ ಪ್ರೈಸ್ ಇಂಡೆಕ್ಸನ್ನು ಫೈಂಡ್ ಮಾಡಲಿಕ್ಕೆ ಇದು ಫಾರ್ಮುಲಾ ಅದ. ಸೊ ಈ ರೀತಿ ಇಂಡೆಕ್ಸ್ ನಂಬರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಫಿಶರ್ಸ್ ಆಗಿರ್ಬೋದು, ನಾನು ಫಾರ್ಮುಲಾ ಬರೋದು ಬೇಡ ಅನ್ಕೋತೀನಿ, ಬಿಕಾಸ್ ಆಲ್ರೆಡಿ ನಿಮ್ಗೆಲ್ಲರೂ ಗೊತ್ತಿರ್ತದೆ ಫಾರ್ಮುಲಾ. ಆಗಿ ನನ್ನ ಮುಂದ್ಗಡೆ ಬರುವಂತಹ ಅಪ್ಕಮಿಂಗ್ ಸೆಷನ್ಸ್ಗಳಲ್ಲಿ ಈ ಇಂಡೆಕ್ಸ್ ನಂಬರ್ಸ್ನ ಯಾವ ರೀತಿ ಫೈಂಡ್ ಮಾಡಬೇಕಂತ ಕೂಡ ನಿಮ್ಗೆ ಕಲಿಸ್ಕೊಡ್ತೀನಿ. ಒಂದು ಫಿಶರ್ಸ್ ಮಾಡಬೇಕು, ಆಮೇಲೆ ಮಾರ್ಷಲ್ ಎಡ್ವರ್ತ್ ಅಂತ ಕರಿತೀವಿ ಅಥವಾ ಎಜ್ವರ್ತ್ ಅಂತ ಕರಿತೀವಿ, ಆಮೇಲೆ ಡಾರ್ಬಿಶ್ ಬೌಲಿ ಅಂತ ಕರಿತೀವಿ, ಅವ್ರದ್ದು ಮಾಡಬೇಕು. ಆಮೇಲೆ ಲ್ಯಾಶರ್ಸ್, ಆಮೇಲೆ ಪಾರ್ಶಿ. ಸೊ ಈ ಆಮೇಲೆ 5 ಮಾರ್ಕ್ಸ್ಗೆ ಕೆಲೀಸ್ ಇಂಡೆಕ್ಸ್ ನಂಬರ್ ಅಂತ ಬರ್ತದೆ, ಆಮೇಲೆ ನೋಡುವ. ಸೊ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್, ಮಾರ್ಷಲ್ ಎಜ್ವರ್ತ್, ಡಾರ್ಬಿಶ್ ಬೌಲಿ, ಲ್ಯಾಶರ್ ಮತ್ತು ಪಾರ್ಶಸ್ ಅವರ ಪ್ರೈಸ್ ಇಂಡೆಕ್ಸ್ ನಂಬರ್ಗಳನ್ನು ಫೈಂಡ್ ಮಾಡಿರಿ. 10 ಮಾರ್ಕ್ಸ್ಗೆ ಇವು ಬರಬಹುದು. ಡಾರ್ಬಿಶ್ ಬೌಲಿ ಅವರ ಇಂಡೆಕ್ಸ್ ನಂಬರನ್ನು ಫೈಂಡ್ ಮಾಡಬೇಕಾದ್ರೆ ಲ್ಯಾಶರ್ ಮತ್ತು ಪಾರ್ಶಿ ಅವ್ರನ್ನ ಫೈಂಡ್ ಮಾಡೇ ನೀವು ಇದನ್ನು ಫೈಂಡ್ ಮಾಡಬೇಕು, ಬಿಕಾಸ್ ಈ ಫಾರ್ಮುಲಾದಾಗ ಇವೆರಡು ಇನ್ಕ್ಲೂಡ್ ಆಗಿರ್ತಾವ್ರಿ. ಸೊ ಇಷ್ಟು ಇಂಡೆಕ್ಸ್ ನಂಬರ್ಗಳನ್ನು ನೀವು ಪರ್ಫೆಕ್ಟ್ ಮಾಡಿದ್ದೆ ಆದಲ್ಲಿ 10 ಮಾರ್ಕ್ಸ್ ಗ್ಯಾರಂಟಿ. ಅರ್ಥ ಆಯ್ತಾ? ಇದು ಮೊದಲನೇ ಚಾಪ್ಟರ್, ಯಾವುದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಇಂದ ಈ ಕ್ವಶನ್ ಅದ. ಇದು ಎರಡನೇ ಚಾಪ್ಟರ್, ಯಾವುದು ಇಂಡೆಕ್ಸ್ ನಂಬರ್ ಇಂದ ಈ ಚಾಪ್ಟರ್ ಅದ. ಇದು 10 ಮಾರ್ಕ್ಸ್. ಈಗ ಇಂಡೆಕ್ಸ್ ನಂಬರ್ ಇಂದ 5 ಮಾರ್ಕ್ಸ್ಗೆ ಮತ್ತೊಂದು ಕ್ವಶನ್ ಬರ್ತದ. ಅದು ಯಾವ್ದಾಗಿರ್ತದಪ್ಪ ಅಂದ್ರೆ ಕೆಲೀಸ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಬರಿತೀನಿ ನಾನು ಮೇಲ್ಗಡೆ. ಕೆಲೀಸ್ ಇಂಡೆಕ್ಸ್ ನಂಬರ್ ಒಂದು ಫೈಂಡ್ ಮಾಡಬೇಕು. ಇದು 5 ಮಾರ್ಕ್ಸ್ಗೆ ಬರುವಂಥದ್ದು. ಓಕೆ, 5 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನಿಮ್ಗೆ ಕೆಲೀಸ್ ಇಂಡೆಕ್ಸ್ ನಂಬರ್ ಫೈಂಡ್ ಮಾಡಕ್ಕೆ ಹೇಳ್ತಾರೆ ಅವರು. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್
ಆಮೇಲೆ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ಈ 3 ಪಾಯಿಂಟ್ಸ್ಗಳಲ್ಲಿ 5 ಮಾರ್ಕ್ ಒಂದು ಕ್ವಶನ್ ಬರ್ತದೆ. ಒಂದು ಕೆಲ್ಲೀಸ್ ಇಂಡೆಕ್ಸ್ ನಂಬರ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ವ್ಯಾಲ್ಯೂ ಇಂಡೆಕ್ಸ್. ಇದ್ರ ಮೇಲೂ ಕೂಡ ನಾವು ಕ್ವಶನ್ಸ್ಗಳನ್ನ ಮುಂದಿನ ಸೆಷನ್ಸ್ಗಳಲ್ಲಿ ಮಾಡ್ತೀವಿ. ಸೊ ಇದು ಒಂದು 5 ಮಾರ್ಕ್ಸ್. ಫಿಶರ್ಸ್, ಮಾರ್ಷಲ್ ಎಜ್ವರ್, ಡಾರ್ವಿಶ್ ಬೌಲಿ, ಲ್ಯಾಶರ್, ಪಾಶ್ಚೆ ಇವೆಲ್ಲ ಕೂಡ 10 ಮಾರ್ಕ್ಸ್. ಸೊ 10 + 5 15. GRR, NRR, STDR, ಆಮೇಲೆ ಟೋಟಲ್ ಫರ್ಟಿಲಿಟಿ ಅದು 10 ಮಾರ್ಕ್ಸ್. ಸೊ 10 + 10 20, 20 + 5 25 ಮಾರ್ಕ್ಸ್. 80ಗೆ ಪಾಸಿಂಗ್ ಎಷ್ಟು ರೀ? 24. ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದು ನಿಮಗೆ? 25 ಮಾರ್ಕ್ಸ್ ನಿಮಗೆ ಇಲ್ಲೇ ಬರ್ತಾ ಇದೆ. ಕರೆಕ್ಟಾ? ಸೊ ಈಗ ಮತ್ತೊಂದು 5 ಮಾರ್ಕ್ಸ್ ನೀವು ಯಾವ್ದು ಮಾಡ್ಬೋದಪ್ಪ ಅಂದ್ರೆ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಆಪರೇಷನ್ಸ್ ರಿಸರ್ಚ್ ಅಂತ ಏನು ಚಾಪ್ಟರ್ ಅದ, ಆಪರೇಷನ್ಸ್ ರಿಸರ್ಚ್ ಅಂತ ಏನಲ್ಲಿ ಚಾಪ್ಟರ್ದ ಲಾಸ್ಟ್ ಚಾಪ್ಟರ್, ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಒಂದು ಕ್ವಶನ್ ಅದ ನೋಡ್ರಿ. ಓಕೆ, ಆ ಲೀನಿಯರ್ ಪ್ರೋಗ್ರಾಮಿಂಗ್ ವಿತ್ ಗ್ರಾಫ್ ಮಾಡಬೇಕು ನೀವು. ನಾವು ಗ್ರಾಫ್ಲಿ ಅದನ್ನ ಏನು ಮಾಡಬೇಕು? ಪ್ರೆಸೆಂಟೇಷನ್ ಮಾಡಬೇಕು. ಸೊ ಅದನ್ನು ಕೂಡ ನಾನು ಮುಂದಿನ ಸೆಷನ್ಸ್ಗಳಲ್ಲಿ ನಿಮ್ಗೆ ಟೀಚ್ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಅಂತ. 2 ಇಕ್ವೇಷನ್ ಕೊಟ್ಟಿರ್ತಾರೆ, ಎಕ್ಸ್ ಅಂಡ್ ವೈ. ಸೊ ಆ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ವೈ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇದು ವೆರಿ ಈಸಿ ಅದ ಮತ್ತು 100% ರಿಪೀಟ್ ಆಗ್ತದೆ ಕ್ವಶನ್, ಸೇಮ್ ಅದೇ ಬರ್ತದೆ ರೀ. ಸೊ ಇದೊಂದು 5 ಮಾರ್ಕ್ಸ್ ಫಿಕ್ಸ್ ಅಂತ ಅನ್ಕೊಳ್ರಿ. ಇದೊಂದು 5 ಮಾರ್ಕ್ಸ್, ಇದೊಂದು 5, ಈ 10 ಮಾರ್ಕ್ಸ್. ಅದು 10 ಮಾರ್ಕ್ಸ್ 2, ಒಂದು ಇಂಡೆಕ್ಸ್ ನಂಬರ್ಗಳ ಮೇಲೆ, ಮತ್ತೊಂದು ಈ GRR, NRR, ರಿಪ್ರೊಡಕ್ಷನ್ ರೇಟ್, ನೆಟ್ ರಿಪ್ರೊಡಕ್ಷನ್, ಗ್ರಾಸ್ ರಿಪ್ರೊಡಕ್ಷನ್, ಅದೊಂದು ಕ್ವಶನ್ ಬರ್ತದೆ. ಅಥವಾ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್. ಸೊ 20 + ಇದು 10 30 ಮಾರ್ಕ್ಸ್ ನಿಮಗೆ ಇಲ್ಲಿ ಫಿಕ್ಸ್ ಬರ್ತದೆ ರೀ. ಆಮೇಲೆ ಮೊದಲನೇ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ 1 ಮಾರ್ಕಿನ 3 ಕ್ವಶನ್ಸ್. 2ನೇ ಚಾಪ್ಟರ್ ಇಂಡೆಕ್ಸ್ ನಂಬರ್, ಅಲ್ಲಿ 1 ಮಾರ್ಕಿನ 3. ಸೊ 3 + 3 6, 6 + ಇದು 30 36. ಈ 2 ಚಾಪ್ಟರ್ಗಳನ್ನ ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನ ಮಾಡಿಕೊಂಡ್ರೆ 36 ಮಾರ್ಕ್ಸ್ ಗ್ಯಾರಂಟಿ ಫಿಕ್ಸ್ ಕ್ವಶನ್ಸ್ ಮತ್ತು ಈಸಿಯೆಸ್ಟ್ ಆನ್ಸರ್ಸ್ ಇವೆಲ್ಲ. ಇನ್ನೂ ಬೇರೆ ಅದಾವ್ರಿ, ಬಟ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ಬಟ್ ಇವೆಲ್ಲ ಈಸಿ ಅದ. ಗ್ರಾಸ್ ರಿಪ್ರೊಡಕ್ಷನ್ ನೆಟ್ ರೇಟ್ ಫೈಂಡ್ ಮಾಡೋದು ಈಸಿ ಅದ, ನೆಟ್ ರಿಪ್ರೊಡಕ್ಷನ್ ರೇಟ್ ಫೈಂಡ್ ಮಾಡೋದು ಈಸಿ ಅದ, ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಫೈಂಡ್ ಮಾಡೋದು ಈಸಿ ಅದ, ಇಂಡೆಕ್ಸ್ ನಂಬರ್ಗಳನ್ನು ಫೈಂಡ್ ಮಾಡೋದು ವೆರಿ ವೆರಿ ಈಸಿ ಅದ. ಸೊ ಇವನ್ನೆಲ್ಲವೂ ಕೂಡ ನಾನು ಅಪ್ಕಮಿಂಗ್ ವಿಡಿಯೋ ಸೆಷನ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈ ರೀತಿ ನಿಮ್ಮ ಪ್ಲಾನ್ ಆಗಿರಬೇಕು, ಈ ರೀತಿ ಪ್ರಿಪ್ರೇಷನ್ಸ್ನ ಮಾಡ್ರಿ ಅಂತ ಹೇಳ್ತಾ ಈಗಿನ ಸೆಷನ್ ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.